ನಮಸ್ಕಾರ. ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮಗು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಭಾಗ್ಯಶ್ರೀ. ಪುಟಾಣಿಗಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ, ಇದು ಈ ಕಾರ್ಯಕ್ರಮದ ವಿಶೇಷ. ಇವತ್ತು ನನ್ನ ಜೊತೆ ಒಬ್ಬ ಗೆಸ್ಟ್ ಬಂದಿದ್ದಾನೆ. ಆ ಪುಟಾಣಿ ಯಾರು ಅಂತೇಳಿ ಮಾತಾಡ್ಸೋಣ ಬನ್ನಿ. ಹಲೋ. ಹಲೋ. ಹಾಯ್. ಹಾಯ್. ಏನು ಹೆಸರು? ಸಿದ್ಧಾರ್ಥ್ ಹೆಸರು ತುಂಬ ಚೆನ್ನಾಗಿ ಉಂಟಲ್ಲ? ಯಾರು ಇಟ್ರು ಹೆಸರನ್ನ? ಅಪ್ಪ ಅಮ್ಮ ಇಬ್ರು ಸೇರಿ ಇಟ್ರಾ? ಹೌದಾ? ನಿಂಗೆ ಹೆಸರು ಇಡುವಾಗ ಗೊತ್ತಿತ್ತಾ? ಇಲ್ವಾ? ಚಿಕ್ಕ ಇದೆಯಾ? ಹೆಸರು ನಿಂಗೆ ಇಷ್ಟವ ನಿನ್ನ ಹೆಸರು? ಹೌದು. ಸಿದ್ಧಾರ್ಥ್ ಅಂದರೆ ಏನಂತೆ ಅರ್ಥ? ಗೊತ್ತಿಲ್ಲ. ಹೆಸರದು ಅರ್ಥ ಗೊತ್ತಿಲ್ವಾ? ಒಟ್ಟರೆ ನಿಂಗೆ ಹೆಸರು ಮಾತ್ರ ಇಷ್ಟ ಆಯಿತು ಅಲ್ವಾ? ಸರಿ, ಅಪ್ಪ ಅಮ್ಮನ ಹೆಸರೇನು? ಅಪ್ಪನ ಹೆಸರು ಚೆನ್ನಕೇಶವ ಭಟ್ಕೆ, ಅಮ್ಮನ ಹೆಸರು ಸುನೀತಾ ಜಿ ಆರ್. ಹೌದಾ? ಅಪ್ಪ ಏನು ಮಾಡ್ತಾರೆ? ಅಪ್ಪ ಅಂಬಲ್ಪಾಡಿ ಟೆಂಪಲಲ್ಲಿ ಏನು ಮಾಡ್ತಾರೆ? ಕಂಪ್ಯೂಟರ್ ವರ್ಕ್ ಮಾಡ್ತಾರೆ. ಮತ್ತು ಅಮ್ಮ ಟೀಚರ್. ಹೌದಾ? ಅಮ್ಮ ಎಲ್ಲಿ ಟೀಚರ್? ಅದು ಬೆಳ್ಳೂರಲ್ಲಿ. ಅದೆಲ್ಲಿ ಬೆಳ್ಳೂರು? ಕೊಪ್ಪದ ಹತ್ರ. ಈಗ ನೀನು ಕೊಪ್ಪದಿಂದ ಬಂದಿಯಾ? ಇಲ್ಲ, ನಾನು ಇಲ್ಲೇ ಸ್ಕೂಲಿಗೆ ಸೇರಿದ್ದೀನಿ. ಅದೇ ನೀನು ಇಲ್ಲಿ ಸ್ಕೂಲಿಗೆ ಸೇರಿದ್ದು? ಅದು ಸುಮಾರು ಒಂದು 2 ತಿಂಗಳಾಯಿತು. 2 ತಿಂಗಳಾಯ್ತು ಅಷ್ಟೇ? ಎಷ್ಟನೇ ಕ್ಲಾಸ್ ನೀನು? ಥರ್ಡ್ ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಬ್ರಹ್ಮವರ ಹೈಯರ್ ಪ್ರೈಮರಿ ಸ್ಕೂಲ್. ಹೌದಾ? ಯಾವುದು ಬ್ರಹ್ಮವರ? ಅದು ಗೌರ್ಮೆಂಟಾ? ಅಲ್ಲ, ಗೌರ್ಮೆಂಟಾ. ಹೇಗೆ ಹೋಗ್ತೀಯಾ? ಆಟೋದಲ್ಲಿ. ಎಲ್ಲಿ ನಿನ್ನ ಮನೆ ಎಲ್ಲಿ ಹೇಳು? ಅಮ್ಮುಂಜೆಯಿಂದ ಬ್ರಹ್ಮವರ ತನಕ ಆಟೋದಲ್ಲಿ ಹೋಗ್ತೀಯಾ? ಸ್ಕೂಲ್ ಬಸ್ ಇಲ್ವಾ? ಎಷ್ಟು ಗಂಟೆಗೆ ಹೇಳ್ತೀಯಾ? ನಾನು 7 ಗಂಟೆ. 7 ಗಂಟೆಗೆ ಎದ್ದು ಸ್ಕೂಲಿಗೆ ಎಷ್ಟು ಗಂಟೆಗೆ ಹೊರಡ್ತಿ? 8:45. 7 ಗಂಟೆಗೆ ಎದ್ದು ಏನೆಲ್ಲ ಮಾಡ್ತೀಯಾ? 7 ಗಂಟೆಗೆ ಎದ್ದು ಬ್ರಷ್ ಮಾಡ್ತೀನಿ, ಆಮೇಲೆ ತಿಂಡಿ ತಿಂತೀನಿ, ಸ್ನಾನ ಮಾಡ್ತೀನಿ. ಎಲ್ಲ ನೀನೇ ಮಾಡ್ತಿ? ಯಾರು ಹೆಲ್ಪ್ ಬೇಡ? ಹೌದಾ? ಹಾಂ. ಎದ್ದು ಯಾರಿಗಾದ್ರೂ ಹೆಲ್ಪ್ ಮಾಡ್ತೀಯಾ? ಅಪ್ಪಂಗೆ ಹೆಲ್ಪ್ ಮಾಡ್ತೀನಿ. ಏನೆಲ್ಲ ಹೆಲ್ಪ್ ಮಾಡ್ತೀಯಾ? ನಾನು ನೀನೇ, ನಾನಲ್ಲ. ಎಂತ ವಾಕಿಂಗ್ ಹೋಗ್ತೀಯ ಅಪ್ಪನ ಜೊತೆ? ಮತ್ತೆ ವಾಕಿಂಗ್ ಹೋಗೋದಿಲ್ಲ. ಮತ್ತೇನು ಮಾಡ್ತೀಯ? ಮತ್ತೆ ಬೆಳಿಗ್ಗೆ ಎದ್ದು ಬ್ರಷ್ ಮಾಡಿ. ಅದೇ ನೀನು ಬ್ರಷ್ ಮಾಡ್ತೀಯ, ತಿಂಡಿ ತಿಂತೀಯ, ಎಲ್ಲ ಓಕೆ. ಅಪ್ಪನಿಗೆ ಹೆಲ್ಪ್ ಮಾಡ್ತೀಯ ಅಂತ ಹೇಳಿದೆಯಲ್ಲ, ಏನು ಹೆಲ್ಪ್ ಮಾಡ್ತೀಯ ಅಂತ? ಅದೇ ತಿಂಡಿ ಮಾಡೋಕ್ಕೆ. ಅಪ್ಪ ತಿಂಡಿ ಮಾಡ್ತಾರ ಬೆಳಿಗ್ಗೆದ್ದು? ಈಗ ಅಪ್ಪವೇ ಕುಕ್ ಮನೆಯಲ್ಲಿ? ಬೇರೆ ಯಾರಿಲ್ವಾ ಮನೇಲಿ? ಇಲ್ಲ, ನೀನು ಮತ್ತೆ ಅಪ್ಪ ಇಬ್ಬರು? ಓಕೆ. ಏನೆಲ್ಲ ತಿಂಡಿ ಮಾಡ್ತಾರೆ ಅಪ್ಪ? ಅಪ್ಪ ಪುಳಿಯೋಗರೆ, ಚಿತ್ರಾನ್ನ, ಆಮೇಲೆ ಚಪಾತಿ, ಇಡ್ಲಿ ಅದೆಲ್ಲ ಮಾಡ್ತಾರೆ. ಅಪ್ಪ ಮಾಡೋ ತಿಂಡಿಯಲ್ಲಿ ನಿಂದು ಫೇವ್ರೆಟ್ ತಿಂಡಿ ಯಾವುದು? ಪುಳಿಯೋಗರೆಯಾ? ತುಂಬ ಟೇಸ್ಟಾಗಿ ಮಾಡ್ತಾರಾ? ತಗೊಂಬಂದಿದ್ಯಾ ಇವತ್ತು? ಇಲ್ಲ, ತಗೊಂಬರ್ಲಿಲ್ವಾ? ನನಗೆ ಮಿಸ್ ಆಯ್ತಲ್ಲ ಅವರ ಟೇಸ್ಟ್ ಅಲ್ವಾ? ನೆಕ್ಸ್ಟ್ ಟೈಮ್ ಬಂದಾಗ ತಗೊಂಬರ್ತೀಯಾ? ಸರಿ. ಮತ್ತೆ ನೀನು ಟಿಫಿನ್ಗೆ ಏನೆಲ್ಲ ತಗೊಂಡು ಹೋಗ್ತೀಯಾ? ಟಿಫಿನ್ ಇಲ್ಲ, ಮಧ್ಯಾಹ್ನ ಶಾಲೆಯಲ್ಲೇ ಊಟ ಮಾಡ್ತೀನಿ. ಹೌದಾ? ಮತ್ತೆ ಇದು 11 o'clock ಬ್ರೇಕಿಗೆಲ್ಲ? ಬ್ರೇಕ್ ಇಲ್ಲ. ಬ್ರೇಕೇ ಇಲ್ವಾ ಸ್ಕೂಲಲ್ಲಿ? ಅದು ಟಾಯ್ಲೆಟಿಗೆ ಮತ್ತೆ ನೀರು ಕುಡಿ ಅಷ್ಟೇ ಬ್ರೇಕಾ? ಎಷ್ಟು ಗಂಟೆ ಇರ್ತದೆ ಬ್ರೇಕ್? 10 minutes 15 minutes? 10 minutes. 10 minutes. ಅಷ್ಟರಲ್ಲಿ ಎಲ್ಲ ನಿಮ್ಮದು ಕೆಲಸ ಆಗಬೇಕು. ಫಸ್ಟ್ ಯೂಶ್ವಲಿ ಯಾವ್ದು ಇರ್ತದೆ ನಿಮಗೆ? ಫಸ್ಟು ಇಂಗ್ಲೀಷ್ ಇದೆ ಡೈಲಿ. ಅಸೆಂಬ್ಲಿ ಎಲ್ಲ ಏನು ಮಾಡೋದಿಲ್ವಾ ಸ್ಕೂಲಲ್ಲಿ? ಮಾಡ್ತಾರೆ, ಆದರೆ ಈಗ ಮಾಡ್ತಾ ಇಲ್ಲ, ಮೊದಲು ಮಾಡ್ತಾ ಇದ್ರು. ಈಗ ಯಾಕೆ ಇಲ್ಲ ಗೊತ್ತಿಲ್ಲ. ಕೊರೋನಾ ಅಂತಲ್ಲ? ನಿಮ್ಮ ಸ್ಕೂಲಲ್ಲಿ ಉಂಟಾ ಕೊರೋನಾ? ಹೌದಾ? 2 ಜನಕ್ಕೆ ಬಂದಿತ್ತು ಪಾಸಿಟಿವ್. ಹೌದಾ? ಬರಲೇ ಇಲ್ಲ ಶಾಲೆಗೆ. ನೀನು ಮಾಸ್ಕ್ ಎಲ್ಲ ಹಾಕ್ತೀಯ ಕರೆಕ್ಟಾಗಿ? ಹೇಳ್ತೀಯ ನಿನ್ನ ಫ್ರೆಂಡ್ಸಿಗೆ ಸಹ ಮಾಸ್ಕ್ ಹಾಕಿ ಅಂತ? ಹೌದು. ನೀನೇನೆಲ್ಲ ಪ್ರಿಕಾಷನ್ ತಗೊಂಡಿದ್ಯಾ ಕೊರೋನಾ ಬಾರದಾಗೆ? ಇಲ್ಲ. ಏನು ತಗೊಳ್ಳಿಲ್ವಾ? ಹ್ಯಾಂಡ್ ವಾಶ್ ಮಾಡೋದಿಲ್ವಾ? ಮಾಡ್ತೇನೆ. ಮತ್ತೆ ಅದೆಲ್ಲ ಪ್ರಿಕಾಷನ್ ತಾನೆ? ಹ್ಯಾಂಡ್ ವಾಶ್ ಮಾಡೋದು, ಮಾಸ್ಕ್ ಹಾಕೋದು, ಅದೆಲ್ಲ ಪ್ರಿಕಾಷನ್ಸ್ ಅಲ್ವಾ? ನೀ ಹೇಳ್ತೀಯ ನಿನ್ನ ಫ್ರೆಂಡ್ಸಿಗೆಲ್ಲ ಸ್ವಲ್ಪ ಜಾಗ್ರತೆ ಇರಿ ಅಂತ? ಹೌದು. ಎಷ್ಟನೇ ಬೆಂಚಲ್ಲಿ ಕೂತ್ಕೊಳ್ತೀಯಾ? ನಾನು ಲಾಸ್ಟ್ ಬೆಂಚಾ? ಅಷ್ಟು ಹೈಟ್ ಇದೆಯಾ ನೀನು? ಹೈಟ್ ಅಲ್ಲ, ಮತ್ತೆ ಚಂದ ಓದ್ತೀನಿ ಅಂತ. ಚಂದ ಓದೋರನ್ನ ಲಾಸ್ಟ್ ಬೆಂಚಲ್ಲಿ ಹಾಕಿಬಿಟ್ರಾ? ಅದು ಯಾವುದು ಸ್ಕೂಲಪ್ಪ? ಯೂಶ್ವಲಿ ಚಂದ ಕಲಿಯೋರು ಫಸ್ಟ್ ಬೆಂಚಲ್ಲಿ ಇರ್ತಾರಲ್ವಾ? ಅಲ್ವಾ? ಆದರೆ ಚಂದ ಕಲಿದೇ ಇದ್ದವರು ತುಂಬ ಗಲಾಟೆ ಮಾಡ್ತಾರಲ್ವಾ, ಅದಕ್ಕೆ ಅವ್ರನ್ನ ಫಸ್ಟ್ ಬೆಂಚಲ್ಲಿ ಕೊಡಿಸ್ತಾರೆ. ಹಾಗಿದ್ರೆ ನಿಮ್ಮ ಸ್ಕೂಲಲ್ಲಿ ಎಲ್ಲ ಜೋರಿದ್ದಾರೆ ಅಂತ ಆಯಿತು. ನೀನು ಹೇಗಿದ್ದೀಯಾ ಸ್ಕೂಲಲ್ಲಿ? ನಾನು ನೀನೇ? ಇಲ್ಲ. ನೀನು ಪಾಪವಾ? ಟಾಪರ್ ನೀನೇ ಸ್ಕೂಲಲ್ಲಿ? ಇಲ್ಲ, ಬೇರೆಯವರೊಬ್ಬಳಿದೆ.
ಯಾರು ಹುಡುಗಿಯಾ? ಹಾಂ. ನಿಂದು ಕ್ಲೋಸ್ ಫ್ರೆಂಡ್ ಯಾರು? ಅಭಿಷೇಕ್. ಅಭಿಷೇಕ. ಹ್ಞೂ. ಕ್ಲೋಸ್ ಫ್ರೆಂಡ್ ಅಲ್ಲ, ಅವನ ಜೊತೆ ಏನೆಲ್ಲ ಆಟ ಆಡ್ತೀಯಾ? ಆಟ ಆಡೋದು ಏನೂ ಇಲ್ಲ. ಆಟ ಆಡೋದಿಲ್ವಾ? ಹಾಂ. ಮತ್ತೆ ನೀನು ಸ್ಕೂಲಲ್ಲಿ ಏನು ಮಾಡೋದು? ಖಾಲಿ ಓದೋದು ಮಾತ್ರವಾ? ಪಿ ಟಿ ಪಿರಿಯಡ್ ಇಲ್ಲ. ಇಲ್ವಾ? ಎಷ್ಟು ಗಂಟೆಗೆ ಬಿಡ್ತಾರೆ ಸ್ಕೂಲ್ 4 ಗಂಟೆ. 4 ಗಂಟೆಗೆ. ಹೇಗೆ ನೀನು ಆಟೋದಲ್ಲೇ ಬರೋದು ಮನೆಗೆ? ಹಾಂ. ಆಟೋದಲ್ಲೇ ಬರೋದು. ಬಸ್ಸಲ್ಲಿ ಹೋಗಿ ಅಭ್ಯಾಸ ಇಲ್ವಾ? ಮತ್ತು ಗರ್ಲ್ಸ್ ಯಾರು ಫ್ರೆಂಡ್ಸ್ ಇಲ್ವಾ? ಇಲ್ಲ. ಓ, ತುಂಬ ಡೀಸೆಂಟ್ ಹುಡುಗ ನೀನು. ಮತ್ತು ಫ್ರೀ ಟೈಮಲ್ಲೆಲ್ಲ ಏನು ಮಾಡ್ತೀಯಾ? ಆಟ ಆಡ್ತೀನಿ. ಅಂದರೆ ಕ್ಲಾಸ್ ರೂಮ್ ಒಳಗೆ. ಕ್ಲಾಸ್ ರೂಮ್ ಒಳಗಡೆ ಏನು ಆಟ ಆಡ್ತೀರಾ? ಏನಾದರೂ ಕಳ್ಳ ಪೊಲೀಸ್ ಅದೆಲ್ಲವಾ? ಹಾಂ. ಹೌದಾ? ಮತ್ತು ನಿಂದು ಫೇವ್ರೆಟ್ ಟೀಚರ್ ಯಾರು? ಎಲ್ಲ ಟೀಚರು ಇಷ್ಟ, ಆದರೆ ಫ್ಲೋರೆನ್ ಟೀಚರ್ ಅಂತ ಒಬ್ಬರು ಇದ್ದಾರೆ, ಅವರು ತುಂಬ ಇಷ್ಟ. ಅದೇನಪ್ಪ ಅವ್ರು ತುಂಬ ಇಷ್ಟ? ಯಾಕಂದರೆ ಅವರು ಚಂದ ಓದಿಸ್ತಾರೆ. ಓ, ಹಾಗಿದ್ರೆ ಬೇರೆಲ್ಲ ಟೀಚರ್ ಓದಿಸೋದಿಲ್ಲ ಅಂತ? ಓದಿಸ್ತಾರೆ. ಹಾಂ. ಎಲ್ಲರೂ ಚಂದ ಓದಿಸ್ತಾರೆ, ಆದರೆ ಅವ್ರು ಮಾತ್ರ ತುಂಬ ಚಂದ ಓದಿಸ್ತಾರೆ. ಹೌದು. ನಿಮ್ಮ ಹೆಡ್ ಮಾಸ್ಟರ್ ಪಾಪ ಇದ್ದಾರಾ ಜೋರಿದ್ದಾರಾ? ಜೋರಿದ್ದಾರೆ. ಅವರಿಗೆ ಹೊಸ ಟೀಚರ್. ಓ, ಹೊಸಬ್ರಿಗೆ ಹೆಡ್ ಮಾಸ್ಟರಾ? ಸರಿ, ನಿನ್ನ ಕ್ಲಾಸ್ ಟೀಚರ್ ಯಾರು? ಕ್ಲಾಸ್ ಟೀಚರ್ ಫ್ಲೋರೆನ್ ಟೀಚರ್. ಫ್ಲೋರೆನ್ ಟೀಚರ್. ಅವರು ಕ್ರಿಶ್ಚಿಯನ್ ಅಲ್ವಾ? ನಿಮ್ಮಲ್ಲಿ ಕ್ರಿಶ್ಚಿಯನ್ಸ್ ಜಾಸ್ತಿ ಇರೋದ ಟೀಚರ್ಸಾ? ಹೌದು. ನಿಮಗೆ ಕನ್ನಡ ಟೀಚರ್ ಯಾರು? ನಿರ್ಮಲಾ ಟೀಚರ್. ನಿರ್ಮಲಾ ಟೀಚರ್. ಹೇಗೆ ಮಾಡ್ತಾರೆ ಕನ್ನಡ ಪಾಠ? ಚಂದ ಮಾಡ್ತಾರೆ. ಎಲ್ಲರೂ ಸಹ ಚಂದವೇ ಮಾಡೋದು. ಮ್ಯಾಥ್ಸ್ ಹೇಗೆ ಆಗ್ತದೆ ನಿಮಗೆ? ಹಾಂ. ಮ್ಯಾಥ್ಸ್ ಕ್ಲಾಸ್? ಮ್ಯಾಥ್ಸ್ ಕ್ಲಾಸ್ ಚಂದ ಆಗ್ತದೆ. ಮತ್ತು ಹಿಂದಿ ಕ್ಲಾಸ್ ಚಂದ ಆಗ್ತದೆ? ಹಿಂದಿ ಇಲ್ಲ. ಹಿಂದಿ ಇಲ್ವಾ ನಿಮಗೆ? ಕನ್ನಡ, ಮ್ಯಾಥ್ಸ್, EVS, ಇಂಗ್ಲೀಷ್. ಹೌದಾ? EVS ಅಲ್ಲಿ ಏನೆಲ್ಲ ಹೇಳಿಕೊಡ್ತಾರೆ? EVS ಅಲ್ಲಿ ಅದೇ ಅಂತ ಅದು ಅವರ್ ಕಿಚನ್ ಅಂತ ಒಂದು ಪಾಠ ಇದೆ, ಅದು. ಆಮೇಲೆ ಅವರ್ ಸೆನ್ಸ್ ಆರ್ಗನ್ಸ್ ಅಂತ ಇದೆ, ಅದು. ಅಷ್ಟೇ. 2 ಪಾಠ ಇರೋದಾ? ಅಲ್ಲ, ಸುಮಾರು ಪಾಠ ಇದೆ, ಅದೆರಡು ನನಗೆ. 2 ಆದದ್ದ? ಅವರ್ ಕಿಚನ್ ಪಾಠದಲ್ಲಿ ಏನೆಲ್ಲ ಇತ್ತು? ಅದರಲ್ಲಿ ಕಿಚನ್ ಬಗ್ಗೆ. ಕಿಚನಲ್ಲಿ ಏನೆಲ್ಲ ಇರ್ತದಂತೆ? ಅಲ್ಲಿ ಪಾತ್ರೆ, ಆಮೇಲೆ ಲೋಟ, ಚಂಬು ಎಲ್ಲ ಇರ್ತದೆ. ಮತ್ತೆ ಒಲೆಯಲ್ಲ ಇರೋದಿಲ್ಲ, ಗ್ಯಾಸ್ ಸ್ಟವ್ಸ್ ಇರೋದಿಲ್ಲ? ಇರುತ್ತೆ. ಮತ್ತೆ ನೀನು ಮೆನ್ಷನ್ ಮಾಡಲಿಲ್ಲ. ಸರಿ, ಈಗ ನೀನು ಸ್ಕೂಲಿಗೆ ಹೋಗ್ತೀಯಲ್ವಾ, ಆವಾಗ ಯೂನಿಫಾರ್ಮ್ ಎಲ್ಲ ಹಾಕಿ ಯಾರು ರೆಡಿ ಮಾಡ್ತಾರೆ ನಿನ್ನನ್ನು? ನಾನೇ. ನೀನೇ ರೆಡಿ ಆಗ್ತೀಯಾ? ಅಪ್ಪ ಐರನ್ ಎಲ್ಲ ಹಾಕಿ ಕೊಟ್ಟಿರ್ತಾರ? ನೀನು ಟಿಫಿನ್ ಡಬ್ಬಿ ಸಹ ನೀನೇ ತುಂಬಿಸ್ಕೊಂಡು ಹೋಗ್ತೀಯ? ಟಿಫಿನ್ ಡಬ್ಬಿ ಇಲ್ಲ. ಅಲ್ಲ, ಸಾರಿ, ಟಿಫಿನ್ ಡಬ್ಬಿ ಇಲ್ಲ, ಸ್ಕೂಲ್ ಬ್ಯಾಗ್ಸ್ ಎಲ್ಲ ಉಂಟಲ್ಲ, ಬುಕ್ಸ್ ಯಾವ್ದು ಟೈಮ್ ಟೇಬಲ್ ಪ್ರಕಾರ ನೀನು ಇಟ್ಕೊಳ್ತೀಯ ಅಲ್ಲ ಅಪ್ಪ ಇಟ್ಕೊಳ್ತಾರೆ? ನಿಮ್ಗೆ ಎಂತ ಡೈರಿ ಎಲ್ಲ ಮೇಂಟೈನ್ ಮಾಡ್ತಾರಾ? ಇಲ್ಲ, ಡೈರಿ ಎಲ್ಲ ಏನಿಲ್ಲ. ಮತ್ತೆ ಈಗ ನಿನಗೆ ಏನಾದರೂ ಹೇಳಬೇಕು ನಿನ್ನ ಮನೆಯವರಿಗೆ ಸ್ಕೂಲಿಂದ, ಅವ್ರು ಹೇಗೆ? ಅಪ್ಪ ಮೆಸೇಜಾ? ವಾಟ್ಸಪ್ ಗ್ರೂಪ್ ಉಂಟಾ? ನೀವು ಮೊಬೈಲ್ ಯೂಸ್ ಮಾಡ್ತೀಯಾ? ನಾನು. ಹೌದಾ? ಯೂಸ್ ಮಾಡ್ತೀಯ? ಮೊಬೈಲಲ್ಲಿ ಏನೆಲ್ಲ ನೋಡ್ತೀಯಾ? ಯೂಟ್ಯೂಬಲ್ಲಿ ಏನು ನೋಡ್ತಿ? ಏನಾದರೂ ಒಂದು ಕಥೆಯಾ? ಓ, ಈಗ ನಿಮಗೆ ಕತೆ ಆದರೆ ಹೇಳಲಿಕ್ಕೆ ಬರ್ತಿದೆ ಅಂತ ಆಯಿತು. ಸರಿ, ಸ್ಕೂಲಲ್ಲಿ ಯಾವುದು ಕಾಂಪಿಟೇಷನ್ ಎಲ್ಲ ಆಗಲಿಲ್ವಾ? ಇಲ್ಲ. ಡ್ರಾಯಿಂಗ್ ಕಾಂಪಿಟೇಷನ್ ಇದೆ, ಆದರೆ ಯಾವುದು ದೊಡ್ಡವರಿಗೆ. ನಿಮಗೆ ಚಿಕ್ಕ ಮಕ್ಕಳಿಗೆ ಏನಿಲ್ವಾ? ಇಲ್ಲ. ಇಲ್ಲ. ಸ್ಕೂಲಲ್ಲಿ ಈಗ ನಿಮಗೆ ಯಾರಾದರೂ ಜೋರು ಮಾಡಿದ್ರು ಅಂತ ಅನ್ಕೋ, ತುಂಬ ಜೋರು ಮಾಡಿದ್ರು, ಆಗ ನೀ ಏನು ಮಾಡ್ತೀಯಾ? ಸುಮ್ಮನೆ ಇರ್ತೀನಿ, ಟೀಚರಿಗೆ ಹೋಗಿ ಹೇಳ್ತೀನಿ. ಎಂತ ಕಂಪ್ಲೇಂಟ್ ಮಾಡ್ತೀಯಾ? ಬೇರೆಯವ್ರು ನನಗೆ ಜೋರು ಮಾಡಿದ್ರು ಅಂತ. ಮಾಡಿದಾರೆ ಇಲ್ಲ ತನಕ ಯಾರಾದರೂ ಜೋರು? ಮನೇಲಿ ಬಂದು ಎಂತ ಕಂಪ್ಲೇಂಟ್ ಮಾಡೋದಿಲ್ವಾ? ಓ, ಒಳ್ಳೆ ಹುಡುಗ ನೀನಾಗಿದ್ರೆ ಅಲ್ವಾ? ನಿಂದು ಫೇವ್ರೆಟ್ ಕಲರ್ ಯಾವುದು? ರೆಡ್. ರೆಡ್ಡಾ? ರೆಡ್ ಮತ್ತು ಒಂದೇ ರೆಡ್ ಕಲರ್ ಮಾತ್ರ ಫೇವ್ರೇಟ್? ಯಾಕೆ ರೆಡ್ ಅಂದರೆ ತುಂಬ ಇಷ್ಟ? ತುಂಬ, ಯಾಕಂದರೆ ಅದು ಚಂದ ಇದೆ ಕಲರ್. ಬೇರೆ ಯಾವುದು ಕಲರ್ ಚಂದ ಇಲ್ವಾ? ಚಂದ ಇದೆ. ಈಗ ನೀನು ಹಾಕಿದ ಡ್ರೆಸ್ ಕಲರ್ ಯಾವುದು? ಯೆಲ್ಲೋ ಕಲರಾ? ನಾನು ಯಾರು ಕೊಡಿಸಿದ್ದು? ಅಪ್ಪವಾ? ಮತ್ತೆ ನೀನು ಕೊಪ್ಪಕ್ಕೆಲ್ಲ ಹೋಗೋದಿಲ್ವಾ? ಹೋಗ್ತೇನೆ. ಹೌದು, ಯಾವಾಗ ಹೋಗ್ತೀಯಾ? ರಜೆ ಇದ್ದಾಗ? ಭಾನುವಾರ. ಅಂದರೆ ಇವತ್ತು ಹೋಗ್ತಾ ಇದ್ದೆ, ಆದರೆ ಇವತ್ತು ಇಲ್ಲಿಗೆ ಬಂದೆ, ಅದಕ್ಕೆ ಹೋಗಲಿಲ್ಲ. ಒಳ್ಳಾಯ್ತಲ್ವಾ? ಅಲ್ಲಿ ಹೋಗೋದಕ್ಕಿಂತ ಇಲ್ಲಿ ಬಂದದ್ದೇ ಒಳ್ಳಾಯ್ತಲ್ಲ. ಟಿ ವಿಯಲ್ಲಿ ಬರ್ತೀಯಲ್ಲ ಅಲ್ವಾ? ಹೌದು, ಟಿ ವಿ ನೋಡ್ತೀಯಾ? ಹಾಂ. ಏನೆಲ್ಲ ನೋಡ್ತೀಯ ಟಿವಿಯಲ್ಲಿ? ಟಿವಿಯಲ್ಲಿ ನ್ಯಾಷನಲ್ ಜಿಯೋಗ್ರಫಿ ಅಂತ ಒಂದಿದೆ, ಅದು. ಆಮೇಲೆ ಚಿಂಟು ಟಿವಿ ಅದೆಲ್ಲ ನೋಡ್ತೀನಿ. ಚಿಂಟು ಟಿವಿ ನೋಡ್ತೀಯಾ? ಮತ್ತು ಬೇರೆ ಯಾವುದು ನೋಡೋದಿಲ್ಲ? ನೋಡ್ತೇನೆ. ಮ್ಯೂಸಿಕ್ ಚಾನಲ್, ಡ್ಯಾನ್ಸ್ ಚಾನಲ್? ಇಲ್ಲ, ಅಷ್ಟೇ. ಮತ್ತು ಈಗ ರಾತ್ರಿ ಎಷ್ಟು ಗಂಟೆ ಮಲಗ್ತೀಯಾ? ರಾತ್ರಿ 9 ಗಂಟೆ. 9 ಗಂಟೆ ಮಲಗ್ತೀಯಾ? ಕೆಲವು ಸಲ 9:15. ಹೌದಾ? ದೇವಸ್ಥಾನಕ್ಕೆಲ್ಲ ಹೋಗಿದ್ಯಾ? ದೇವಸ್ಥಾನಕ್ಕೆ ಹೋದಾಗ ಹೇಗೆ ಪ್ರೇ ಮಾಡ್ತೀಯ ದೇವರ ಹತ್ತಿರ?
ದೇವರೇ ಒಳ್ಳೇದು ಮಾಡಿ ಅಂತ. ಯಾರಿಗೆ, ನಿಂಗೆ ಮಾತ್ರವಾ ಅಲ್ಲ ಎಲ್ಲರಿಗೂ ಸಹ? ಎಲ್ಲರಿಗೂ. ಹೌದಾ? ಮನೇಲಿ ಹೇಗೆ ಪ್ರೇ ಮಾಡ್ತೀಯಾ? ಶ್ಲೋಕ ಹೇಳ್ತಾರಾ? ಶ್ಲೋಕ ಹೇಳ್ತೀನಿ. ಪೂಜೆ ಎಲ್ಲ ಮಾಡ್ಲಿಕ್ಕೆ ಉಂಟಾ ಬೆಳಿಗ್ಗೆ? ಇಲ್ವಾ? ಮತ್ತೆ ನಂಗೆ ಇನ್ನು ಉಪನಯನ ಆಗಲಿಲ್ಲ. ಅಲ್ಲ, ಹಾಗಿದ್ದು ಉಪನಯನ ಬಿಡು, ಈಗ ನೀನು ಕೈ ಮುಗಿಬೇಕಲ್ಲ ದೇವರಿಗೆ. ಉಪನಯನ ಆಗದೆ ಕೈ ಸಹ ಮುಗಿಬಾರ್ದು ಅಂತ ಹೇಳ್ತಾರಾ? ಇಲ್ಲ. ಇಲ್ಲ ಅಲ್ವಾ? ಮತ್ತೆ ಹೇಗೆ ಪ್ರೇ ಮಾಡ್ತೀಯಾ ಮನೆಯಲ್ಲಿ? ಮನೆಯಲ್ಲಿ ಶ್ಲೋಕ ಹೇಳಿ. ಯಾವ ಶ್ಲೋಕ ಹೇಳ್ತೀಯಾ? ಶುಕ್ಲಾಂಬರಧರಮ್ಮ, ಆಮೇಲೆ ಗುರು ಬ್ರಹ್ಮ ಗುರು ವಿಷ್ಣು, ಆಮೇಲೆ ಬೇನಕ ಅದೆಲ್ಲ ಹೇಳ್ತೀಯ ಈಗ? ಸರಿ ಹೇಳು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮಾವೃತಾಯ ಚ ಬಸಾಂ ಕಲ್ಪವೃಕ್ಷಾಯ ನಮದಾಂ ಕಾಮಧೇನುಹೇ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾನಿ ಮೆಟ್ಲು ಮುತ್ತಿನುಂಡೆ ಹೊನ್ನಗಂಟೆ ಸಿದ್ಧಿಗೊಪ್ಪು ವಿನಾಯಕ ದೇವರ ಪಾದಕ್ಕೆ 21 ನಮಸ್ಕಾರಗಳು. ಇಷ್ಟು ಸ್ಪೀಡಲ್ಲಿ ಹೇಳಿದರೆ ದೇವರಿಗೆ ಅರ್ಥ ಆಗ್ತದಾ? ಸ್ವಲ್ಪ ಸ್ಲೋ ಇರಬೇಕಲ್ಲ, ದೇವರಿಗೆ ಕೂಡ ಅರ್ಥ ಆಗಬೇಕಲ್ಲ. ಓ ಇವನೇನೋ ನನಗೆ ಪ್ರೇ ಮಾಡ್ತಿದ್ದಾನೆ ಅಂತ ಅವ್ರಿಗೆ ಗೊತ್ತಾಗೋದು ಬೇಡವಾ ಅಲ್ವಾ? ಸ್ವಲ್ಪ ಸ್ಲೋ ಮಾಡಬೇಕು. ಆಯಿತಾ? ಸರಿ, ಈಗ ದೇವ್ರ ಕೋಣೆಯಲ್ಲಿ ಎಷ್ಟು ದೇವರಿದ್ದಾರೆ? ದೇವ್ರ ಕೋಣೆಯಲ್ಲಿ ನಾನು ನೆನೆಸಲಿಲ್ಲ. ಹಾಗಾದರೆ ನೀನು ದೇವ್ರ ಕೋಣೆಗೆ ಹೋಗೋದಿಲ್ಲ ಅಂತೇಳಿ ಆಯಿತು. ಹೋಗ್ತೀನಿ, ಆದರೆ ಸುಮಾರು ದೇವರಿದೆ ಎಣ್ಸಕ್ಕೆ. ಎಷ್ಟು? ಫಸ್ಟ್ ಫೋಟೋ ಯಾವುದುಂಟು? ಕೃಷ್ಣವಾ? ಕೃಷ್ಣ ನಿಂಗೆ ಇಷ್ಟವಾ? ಹಾಂ, ಇಷ್ಟ. ಸರಿ, ಕೃಷ್ಣ ಹೇಗಿರ್ತಾರೆ ನೋಡಲಿಕ್ಕೆ? ಅವನು ನವಿಲ್ ಗರಿ ಹಾಕೊಂಡಿರ್ತಾನೆ ತಲೆ ಮೇಲೆ, ಆಮೇಲೆ ಡ್ರೆಸ್ ಹಾಕೊಂಡಿರ್ತಾನೆ. ಮತ್ತು ಕಲರ್ ಇಲ್ಲ. ಕಲರ್ ಇಲ್ವಾ? ದೇವರಿಗೆ ಕಲರ್ ಇಲ್ವಾ? ಸರಿ, ಈಗ ನಿನ್ನ ಕಲರ್ ಯಾವುದು? ಎಲ್ಲೋ. ನೀನು ಎಲ್ಲೋ ಕಲರಾ? ಅಲ್ಲ, ಸ್ಕಿನ್ ಕಲರ್ ಎಲ್ಲೋವಾ? ಸರಿ, ಮತ್ತು ಈಗ ನೀನು ಸ್ಕೂಲಿಗೆಲ್ಲ ಹೋಗ್ತೀಯಲ್ವಾ? ಸ್ಕೂಲಿಗೆ ಹೋಗೋದು ಲೇಟ್ ಆದರೆ ಮಿಸ್ ಬೈದಿಲ್ವಾ? ಒಬ್ಬಳು ಅಟೆಂಡೆನ್ಸ್ ಕರೆಯುವಾಗ ಬರ್ತಾಳೆ, ಅದು ಟೀಚರ್ ಬೈಯಲ್ಲ. ಓ, ಪಾಪದ ಟೀಚರ್ ಆಗಿದ್ರೆ. ನಮ್ಮ ಕಾಲೇಜಲ್ಲಿ ಏನು ಗೊತ್ತುಂಟಾ, ಚೂರು ಲೇಟಾಗಿ ಬಂದವರಿಗೆ ಅಟೆಂಡೆನ್ಸ್ ಕೊಡೋದಿಲ್ಲ, ಕ್ಲಾಸಿಂದ ಸಹ ಹೊರಗೆ ಹಾಕ್ತಾರೆ. ಹಾಗಿದ್ರೆ ನೀನು ತುಂಬ ಪ್ರಾಂಪ್ಟ್ ಇದೆಯಾ ಅಂತ ಆಯಿತು ಅಲ್ವಾ? ಮತ್ತು ನೀನೀಗ ಅಪ್ಪನ ಜೊತೆ ತುಂಬ ತಿರುಗಾಡಲಿಕ್ಕೆಲ್ಲ ಹೋಗ್ತೀಯಾ? ಎಲ್ಲಿಗೆಲ್ಲ ಹೋಗಿದ್ಯಾ? ದೇವಸ್ಥಾನಕ್ಕೆ, ಆಮೇಲೆ ಟ್ರಿಪ್ಪಿಗೆ ಅಲ್ಲಿಗೆಲ್ಲ ಹೋಗಿದ್ದೀನಿ. ಟ್ರಿಪ್ಪಿಗೆ ಅಂದರೆ ಎಲ್ಲಿ ಹೋಗಿದ್ಯಾ? ಅಂದರೆ ಮಲ್ಲೇಶ್ವರ ಬೆಟ್ಟಕ್ಕೆ ಅಷ್ಟೇ. ಒಂದೇ ಕಡೆ ಟೂರಿಗೆ ಹೋದದಾ? ಇಲ್ಲ, ಮತ್ತೆ ಬೇರೆ ಕಡೆ ಎಲ್ಲ ಶಾಲೆಯ ಕಡೆ ಎಲ್ಲ ಹೋಗುತ್ತೆ. ಸ್ಕೂಲಿಂದ ಹೋಗಿದ್ದಾರಾ? ಸ್ಕೂಲಿಂದ ಎಲ್ಲಿ ಹೋಗಿದ್ದಾರೆ? ಸ್ಕೂಲಿಂದ ಒಂದ್ಸಲ ಅಲ್ಲೇ ಹೋಗಿದ್ದಾರೆ, ಮಲ್ಲೇಶ್ವರಂ ಬೆಟ್ಟಕ್ಕೆ. ಮತ್ತೆ ಚಿಕ್ಕಮಗಳೂರು ಅಲ್ಲೆಲ್ಲ. ನಿಂಗೆ ಇಷ್ಟು ಟೂರ್ ಹೋದದ್ರಲ್ಲಿ ಯಾವ್ದು ತುಂಬ ಇಷ್ಟ ಆದ ಪ್ಲೇಸ್? ಅದೇ ಮಲ್ಲೇಶ್ವರ ಬೆಟ್ಟನೇ. ಏನಲ್ಲಿ ಸ್ಪೆಷಲ್ ಉಂಟು? ಅಲ್ಲಿ ತುಂಬ ಚಳಿ ಇರುತ್ತೆ, ಆಮೇಲೆ ಅಲ್ಲಿ ದೊಡ್ಡ ಬೆಟ್ಟ ಇರುತ್ತೆ ನೋಡೋಕ್ಕೆ, ದೇವಸ್ಥಾನ ಇರುತ್ತೆ. ಅದೇ. ನಿನ್ನ ಪೇರೆಂಟ್ಸ್ ಜೊತೆ ಹೋಗಿದ್ಯಾ ಅಲ್ಲ ಸ್ಕೂಲ್ನವರ ಜೊತೆ ಹೋದದಾ? ಪೇರೆಂಟ್ಸ್ ಜೊತೆಯಾ? ಸ್ಕೂಲಲ್ಲಿ ಈಗ ನಿಮಗೆ ಆಟ ಆಡಲಿಕ್ಕೆಲ್ಲ ಬಿಡೋದಿಲ್ಲ ಅಲ್ವಾ? ಮತ್ತು ಫ್ರೀ ಅವರಲ್ಲಿ ನೀವೇನು ಮಾಡ್ತೀರಿ? ಗಲಾಟೆ ಮಾಡೋದು ಕೂತ್ಕೊಂಡಿರ್ತೀರಿ ಹೇಗೆ? ಗಲಾಟೆ ಮಾಡದೆ ಕೂತ್ಕೊಂಡಿರ್ತೀವಿ. ನಿಮ್ಮದು ಕ್ಲಾಸ್ ತುಂಬ ಸೈಲೆಂಟಾ? ಲೀಡರ್ ಇರ್ತಾರಲ್ಲ. ಯಾರು ಲೀಡರ್? ಅದೇ ಪೂಜಿತಾ ಅಂತ ಒಬ್ಬಳು, ಆಮೇಲೆ ಆದಿತ್ಯ. ಓ, ಇಬ್ಬರಿದ್ದಾರಾ? ನೀನೇನು ಲೀಡರ್ ಆಗಲಿಲ್ಲ? ನಾನು ಫಸ್ಟಿಗೆ ಲೀಡರ್ ಆಗಿದ್ದೆ. ಅಲ್ಲಿ ಆ ಸ್ಕೂಲಲ್ಲಿಯಾ? ಆ ಸ್ಕೂಲಲ್ಲ, ಇದೇ ಸ್ಕೂಲಲ್ಲಿ. ಈಗ ನೀನು ಫಸ್ಟ್ ಸ್ಟ್ಯಾಂಡರ್ಡ್ ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ಕೊಪ್ಪದಲ್ಲಿ ಹೋಗಿದ್ಯಾ? ಅಲ್ಲಿ ಹೇಗಿತ್ತು ಸ್ಕೂಲ್? ಅಲ್ಲಿ ಚಂದ ಇತ್ತು. ಅಲ್ಲಿ ಪಿ ಟಿಗೆ ಬಿಡ್ತಾಯಿದ್ರು. ಅಲ್ಲಿ ಪಿ ಟಿ ಬಿಡ್ತಿದ್ರು, ಇಲ್ಲಿ ಬಿಡ್ತಾ ಇಲ್ವಾ? ಅಲ್ಲಿ ನಿಮಗೆ ಯಾರು ಕ್ಲೋಸ್ ಫ್ರೆಂಡ್ ಆಗಿದ್ರು? ಆ ಸ್ಕೂಲ್ ಒಳ್ಳೆ ಉಂಟಾ, ಈಗ ಇದೇ ಬೆಟರಾ? ಇದೆ. ಹೌದಾ? ಅಲ್ಲಿ ಅಮ್ಮ ಇದ್ರಾ ಟೀಚರ್ ಆಗಿ? ಇಲ್ಲಿ ನಚಿಕೇತ ಶಾಲೆಯಲ್ಲ, ಅದೇ ನಚಿಕೇತದ ಹತ್ರ ಒಂದು ಬೆಳ್ಳೂರು ಅಂತ ಇದೆ, ಅಲ್ಲಿಯಾ? ಅಲ್ಲಿ ಈಗ ಫ್ರೆಂಡ್ಸ್ ನೀವು ಮಿಸ್ ಮಾಡ್ಕೊಳ್ಳೋದಿಲ್ವಾ ಇಲ್ಲಿ? ಇಲ್ವಾ? ಅವ್ರ ಹೆಸರೇ ನೆನಪೋಗಿದೆ. ಓ ದೇವಾ, 2 ತಿಂಗಳಾದದಷ್ಟೇ ಹೇಳಿದ್ದು ಇಲ್ಲಿ ಬಂದು. ಆದರೂ ಸ್ಕೂಲ್ ಬಿಟ್ಟು 1 ವರ್ಷ ಆಯ್ತಲ್ಲ. ಓ, ಕೊರೋನಾ ಅಲ್ಲ, ಹಾಗೆ ರಜೆ ಇತ್ತಲ್ವಾ? ಹೌದು. ಆನ್ಲೈನ್ ಕ್ಲಾಸ್ ಒಳ್ಳೆ ಆಗ್ತದೋ ಆಫ್ಲೈನ್ ಒಳ್ಳೆ ಆಗ್ತದಾ? ಆಫ್ಲೈನ್. ಆನ್ಲೈನ್ ಕ್ಲಾಸಲ್ಲಿ ನೀನೇನು ಮಾಡ್ತಿದ್ಯಾ? ಆನ್ಲೈನ್ ಕ್ಲಾಸಲ್ಲಿ ಬೋರ್, ಅದು ಟೀಚರ್ ಮಾತಾಡೋದು ಸರಿ ಕೇಳಿಸಲ್ಲ, ಆಮೇಲೆ ಅದೆಲ್ಲ ಪಾಠ ಹೇಳೋದೆಲ್ಲ ಸರಿ ಕೇಳಿಸಲ್ಲ. ಅದೇ. ಆದರೂ ಸಹ ಹೋಮ್ವರ್ಕ್ ಎಲ್ಲ ಕೊಡ್ತಿದ್ರಾ? ಇವಾಗ ಸಹ ಹೋಮ್ವರ್ಕ್ ಕೊಡ್ತಾರಾ? ಹೋಮ್ವರ್ಕ್ ನೀನೇ ಮಾಡ್ತೀಯಾ ಅಲ್ಲ ಅಪ್ಪನ ಹೆಲ್ಪ್ ತಗೊಳ್ತೀಯಾ? ಅಪ್ಪನ ಹೆಲ್ಪ್. ಮತ್ತೆ ಈಗ ನೀನು ಮನೆಯಲ್ಲಿ ಬೇಗ ಬರ್ತೀಯಲ್ಲ, ನೀನು ಬೇಗ ಬರೋದು ಅಪ್ಪ ಬೇಗ ಬರ್ತಾರಾ? ನೀನೇ ಬೇಗ ಬರೋದು. ಬಂದು ಎಂತ ಮಾಡ್ತೀಯ ಮನೆಯಲ್ಲಿ? ಬಂದು
ನಂದು ಚಿಕ್ಕಮ್ಮನ ಮನೇಲಿ ಇರ್ತೀನಿ. ಆಮೇಲೆ ಬಂದು ತಿಂಡಿ ತಿಂದು ಆಟ ಆಡಕ್ಕೆ ಹೋಗ್ತೀನಿ. ಯಾರಿದ್ದಾರೆ ನಿಮ್ಮ ಜೊತೆ ಆಡ್ಲಿಕ್ಕೆ ಅಲ್ಲಿ? ನನ್ನ ಅಣ್ಣ ಇದ್ದಾನ? ಏನೆಲ್ಲ ಆಟ ಆಡ್ತೀರಾ? ನಾ ಕ್ರಿಕೆಟ್ ಅಷ್ಟೇ. ಕ್ರಿಕೆಟ್ ಅಷ್ಟೇ ಆಡೋದು? ಬೇರೆ ಆಟನೇ ಇಲ್ವಾ? ಇದೆ. ಹಾಂ, ಮತ್ತೆ ನೀವು ಖಾಲಿ ಕ್ರಿಕೆಟೇ ಆಡೋದಾ? ಯಾಕೆ, ನಿಂಗೆ ಸಹ ಕ್ರಿಕೆಟ್ ಇಷ್ಟ ಅಂತವಾ? ಅಲ್ಲ, ಅಣ್ಣಂಗೆ ಇಷ್ಟ. ಅಣ್ಣನಿಗೆ ಕ್ರಿಕೆಟ್ ಇಷ್ಟವಾ? ನಿಂಗೆ ಯಾವ್ದು ಇಷ್ಟ ಗೇಮ್? ನನಗೆ ನನಗೂ ಕ್ರಿಕೆಟೇ. ಕ್ರಿಕೆಟೇ? ಕ್ರಿಕೆಟ್ ನೋಡ್ತೀಯಾ? ಈಗ ಮ್ಯಾಚ್ ಎಲ್ಲ ನೋಡ್ತೀಯಾ? ಹಾಂ, ಈಗ ಕಬಡ್ಡಿ ನೋಡ್ತೀನಿ. ಕಬಡ್ಡಿಯಾ? ಯಾವ ಟೀಮ್ ನಿಂದು ಫೇವ್ರೇಟ್? ಬೆಂಗಳೂರು ಬುಲ್ಸ್. ಹೌದಾ? ಅದರಲ್ಲಿ ಯಾರು ಫೇವ್ರೇಟ್? ಅದು ಆ್ಯಕ್ಚುಲಿ ನಂದು ಕೂಡ ಫೇವ್ರೇಟ್ ಟೀಮ್ ಬೆಂಗಳೂರು ಬುಲ್ಸ್. ನಿನ್ನೆ ಇತ್ತಲ್ಲ ಮ್ಯಾಚ್, ನೋಡಿದ್ಯಾ? ಇಲ್ಲ, ನಿನ್ನೆ ನೋಡಲಿಲ್ಲ. ಮಿಸ್ ಮಾಡಿದ್ಯಾ? ನಿನ್ನೆ ನೋಡಬೇಕಿತ್ತು, ಒಳ್ಳೆ ಇತ್ತು ಮ್ಯಾಚ್. ಅರಳು ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಅರಳು ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರಿ, ಸ್ಕೂಲಲ್ಲಿ ಅಸೆಂಬ್ಲಿ ಮಾಡೋ, ಇಲ್ಲಿ ತನಕ ಮುಂಚೆ ಇತ್ತಲ್ಲ ಅಸೆಂಬ್ಲಿ ನಿನ್ನದು, ಆ ಸ್ಕೂಲಲ್ಲಿ ಏನೆಲ್ಲ ಮಾಡ್ತಿದ್ರು ಅಸೆಂಬ್ಲಿಯಲ್ಲಿ? ಅಸೆಂಬ್ಲಿಯಲ್ಲಿ ಎಂತ ಶ್ಲೋಕ ಎಲ್ಲ ಹೇಳಿಸ್ತಿದ್ರು. ಶ್ಲೋಕವಾ? ಪ್ರೇಯರ್ ಏನಿರಲಿಲ್ಲ ಬೇರೆ? ಇತ್ತು. ಏನು ಪ್ರೇಯರ್ ಇರ್ತಿತ್ತು? ಜನಗಣಮನ. ಅದು ಪ್ರೇಯರಾ? ಅದು ಆ್ಯಕ್ಚುಲಿ ಸ್ಕೂಲ್ ಬಿಡುವಾಗ ಹೇಳುದಲ್ವಾ? ಇಲ್ಲ, ನಮಗೆ ಅಸೆಂಬ್ಲಿಲ್ಲೇ. ಹೌದಾ? ನಾವು ಮುಂಚೆ ಸ್ಕೂಲಿಗೆ ಹೋಗ್ತಿರ್ಬೇಕಿದ್ರೆ ಜನಗಣಮನ ಉಂಟಲ್ವಾ, ಸ್ಕೂಲ್ ಬಿಡ್ತಾರಲ್ಲ ಆವಾಗ ಹೇಳ್ತಿದ್ವಿ. ಫಸ್ಟ್ ಅಸೆಂಬ್ಲಿಯಲ್ಲಿ ಜೈ ಭಾರತ ಜನನೀಯ ತನುಜಾತೆ ಉಂಟಲ್ಲ, ಆ ಸಾಂಗ್ ಹೇಳ್ತಿದ್ವಿ. ನನಗೆ ಜೈ ಭಾರತ ಜನನೀಯ ತನುಜಾತೆ, ಆಮೇಲೆ ಅದು ಜನಗಣಮನ ಎರಡು ಇದ್ದಾವ. ಮತ್ತು ಅದು ಸ್ಟಾರ್ಟ್ ಅಸೆಂಬ್ಲಿಯಲ್ಲಿ ಯಾರಾದರೂ ಒಂದು ಫ್ರಂಟಲ್ಲಿ ಬಂದು ಗಾದೆ ಹೇಳೋದು ಆ ಥರ ಏನಿರಲಿಲ್ವಾ? ಇಲ್ಲ, ಗಾದೆ ಹೇಳೋದಲ್ಲ, ಸೆಲ್ಯೂಟ್ ಕೊಡ್ತಾರೆ. ಸೆಲ್ಯೂಟಾ? ಯಾರು ರಿಪ್ರೆಸೆಂಟೇಟಿವ್ ಇದ್ದಾರೆ ಅವರಾ? ದೊಡ್ಡವರು, 7th ಸ್ಟ್ಯಾಂಡರ್ಡ್ನವರು. ಮತ್ತು ನಿಮಗೆ ಅಲ್ಲಿ ಫಂಕ್ಷನ್ ಎಲ್ಲ ಇದ್ದಾಗ ಹೇಗೆ ಮಾಡ್ತಿದ್ರು ಸ್ಕೂಲಲ್ಲಿ? ಏನಾದರೂ ಫಂಕ್ಷನ್ ಎಲ್ಲ ಆದಾಗ? ಫಂಕ್ಷನ್ ಎಲ್ಲ ಇದ್ದಾಗ ಊಟ ಎಲ್ಲ ಕೊಡ್ತಿದ್ರು. ಆಮೇಲೆ ಕೆಲವು ದಿವಸ ಫ್ಲ್ಯಾಗ್ ಹೋಸ್ಟಿಗೆ ನಮಗೆ ರಜೆ ಕೊಟ್ಟಿದ್ರು. ಹೌದಾ? ಇಂಡಿಪೆಂಡೆನ್ಸ್ ಡೇಗೆಲ್ಲ ಹೋಗ್ತಿದ್ಯಾ ಸ್ಕೂಲ್ಗೆ? ಇಲ್ಲ, ಹೋಗ್ಲಿಲ್ವಾ? ಈ ಸಲ ರಿಪಬ್ಲಿಕ್ ಡೇ ಮಾಡಿದ್ರಾ ಸ್ಕೂಲಲ್ಲಿ? ಹೋಗಿದ್ಯಾ? ಇಲ್ಲ. ಅಸ ಮಿಸ್ ಮಾಡ್ಕೊಂಡ್ಯಾ? ಒಂದು ಲಡ್ಡು ಮಿಸ್ ಮಾಡ್ಕೊಂಡ್ಯಲ್ಲ? ಒಂದಲ್ಲ 2 ಲಡ್ಡು ಮಿಸ್ ಮಾಡ್ಕೊಂಡು. ಇಂಡಿಪೆಂಡೆನ್ಸ್ ಡೇ ಇದು ಇಲ್ಲ, ಯಾರಿಗೂ ತಗೊಳ್ಳಿಲ್ಲ. ಓ, ಬರಲಿಲ್ವಾ ಸ್ಕೂಲಿಗೆ? ಬರಲಿಕ್ಕೆ ಇರಲಿಲ್ವಾ? ಇಲ್ಲ, ರಜೆ ಕೊಟ್ಟಿದ್ರು. ರಜೆ ಇತ್ತಾ? ನೀ ಏನು ಮಾಡಿದ್ಯಾ ರಜೆಯಲ್ಲಿ? ರಜೆಯಲ್ಲಿ ಆಟ ಆಡಿದ್ದೀನಿ. ಆಮೇಲೆ ಅಷ್ಟೇ. ಹೌದು. ಇಂಡಿಪೆಂಡೆನ್ಸ್ ಡೇ ಯಾವಾಗ? ಇಂಡಿಪೆಂಡೆನ್ಸ್ ಡೇ ಗೊತ್ತಿಲ್ಲ. ರಿಪಬ್ಲಿಕ್ ಡೇ ರೀಸೆಂಟ್ಲಿ ಆದದಲ್ವಾ? ಅದು ಗೊತ್ತಿಲ್ಲ. ಆಸೋ ಗೊತ್ತಿಲ್ಲ. ಅದು January 26th ರಿಪಬ್ಲಿಕ್ ಡೇ. August 15ಗೆ ಇಂಡಿಪೆಂಡೆನ್ಸ್ ಡೇ. ಗೊತ್ತಾಯ್ತಲ್ಲ ಈಗ? ನಿನ್ನ ಬರ್ತ್ಡೇ ಆದರೂ ನೆನಪಿರ್ತದಲ್ಲ? ನಿನ್ನ ಬರ್ತ್ಡೇ ಯಾವಾಗ? 14th? ಅಲ್ಲ, 18th ನವಂಬರ್ 14th ಏನು ಸ್ಪೆಷಲ್? ಏನೂ ಇಲ್ಲ. ಹಾಂ, ಇದೆ. ಏನು? ಎಂತ ಸ್ಕೂಲಲ್ಲಿ ಎಂತ ಸೆಲೆಬ್ರೇಷನ್ ಎಲ್ಲ ಎಂತ ಮಾಡೋದಿಲ್ವಾ? ಮಾಡ್ತಾರೆ. ಮತ್ತೆ ನೆನಪು ಮಾಡ್ಕೊ, ಏನು ಮಾಡ್ತಾರೆ? ಗೊತ್ತಿಲ್ಲ. ಚಿಲ್ಡ್ರನ್ಸ್ ಡೇ ಅಲ್ವಾ? ಇಲ್ಲಿ ತನಕ ಸೆಲೆಬ್ರೇಟ್ ಮಾಡಲಿಲ್ವಾ? ನಾನು ಹೋಗಲಿಲ್ಲ ಆ ದಿವಸ, ರಜೆ. ಅದೇ ರಜೆ ಮಾಡಿದ್ದೆ. ಓಕೆ. ಟೀಚರ್ಸ್ ಡೇ ಎಲ್ಲ ಏನು ಸಹ ಮಾಡಲಿಲ್ಲ? ಮಾಡಿದ್ದಾರೆ, ಆದರೆ ಇನ್ನು ಆ ಶಾಲೆಗೆ ಈಗ ಹೋಗಿದ್ದಷ್ಟೇ. ಆ ಸ್ಕೂಲಲ್ಲಿ ಮಾಡ್ತಿದ್ರಲ್ಲ? ಹಾಂ. ಎಂತ ಮಾಡ್ತಿದ್ರು? ನೀವೇ ಡ್ಯಾನ್ಸ್ ಮಾಡ್ತಿದ್ರ ಟೀಚರ್ಸ್ ಡೇಗೆ? ಇಲ್ಲ, ಮತ್ತೆ ಬೇರೆಯವರು. ಸೀನಿಯರ್ಸಾ? 7th 8th ಅವರೆಲ್ಲ. 7th 8thನವರು. ಈಗ ನೀನು ದೊಡ್ಡವನಾದ್ಮೇಲೆ ಏನಾಗಬೇಕಂತಿದ್ಯಾ? ನಾನು ಡಾಕ್ಟ್ರಾ? ಡಾಕ್ಟ್ರಾಗಿ ಏನು ಮಾಡ್ತೀಯಾ? ಎಲ್ಲರಿಗೂ ಚೆಕ್ ಮಾಡ್ತೀನಿ. ಎಲ್ಲರಿಗೂ ಚೆಕ್ ಮಾಡ್ತೀಯಾ? ನಿನ್ನದು ಕ್ಲಿನಿಕಾ ಅಲ್ಲ ಹಾಸ್ಪಿಟಲಾ? ಹಾಸ್ಪಿಟಲ್. ಅಲ್ಲಿಗೆ ಈಗ ಕೆಲವರು ಹೀಗೆ ಸುಮ್ಮನೆ ಬರ್ತಾರೆ, ನಿನ್ನ ಹತ್ರ ಮಾತಾಡಿ ಹೋಗಬೇಕು ಅಂತ, ಅವರನ್ನು ಚೆಕ್ ಮಾಡ್ತೀಯಾ? ಹಾಂ, ಮಾಡ್ತೀನಿ. ಯಾಕೆ? ಈಗ ನಾನೇ ಬಂದೆ ಅಂತ ಅನ್ಕೊ, ನನಗೆ ನಿನ್ನ ಹತ್ರ ಸುಮ್ಮನೆ ಮಾತಾಡಲಿಕ್ಕೆ ಬಂದದ್ದು, ನನ್ನನ್ನು ಯಾಕೆ ನೀನು ಚೆಕ್ ಮಾಡಬೇಕು? ಜ್ವರ ಇದೆಯಾ ಅಂತ. ನಾನು ಏನಾದರೂ ಪ್ರಾಬ್ಲಮ್ ಇದ್ರೆ ತಾನೇ ನಿನ್ನ ಹತ್ರ ಬರೋದು. ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಹೀಗೆ ಯೂಶ್ವಲಿ ನಿನ್ನ ಹತ್ರ ಹೀಗೆ ಮಾತಾಡಲಿಕ್ಕೆ ಬಂದೆ.
ಇಲ್ಲ ಮಾಡೋದು. ಚೆಕ್ ಮಾಡೋದಿಲ್ಲ. ಏನಾದರೂ ಟ್ರೀಟ್ ಏನಾದರೂ ಕೊಡಿಸ್ತೀಯಾ? ಕಾಫಿ, ಟೀ? ಇಲ್ಲ. ಹಸು ಕುಡಿಸೋದಿಲ್ವಾ? ಮತ್ತೆ ಖಾಲಿ ಮಾತಾಡಿಸಿ ಚೆಕ್ ಮಾಡಿ ಕಳಿಸ್ತೀಯಾ? ಅಷ್ಟೇಯಾ? ಸರಿ, ಹಾಸ್ಪಿಟಲ್ಗೆ ಏನು ಹೆಸರಿಡ್ಬೇಕಂತಿದ್ಯಾ? ನಾನು ಅದಿನ್ನೂ ಯೋಚನೆ ಮಾಡಲಿಲ್ಲ. ಯೋಚನೆ ಮಾಡಲಿಲ್ವಾ? ಡಾಕ್ಟರ್ ಯೂನಿಫಾರ್ಮ್ ಕಲರ್ ಯಾವುದು? ಬ್ಲೂ. ಬ್ಲೂ ಅಲ್ಲ, ಯಾವುದು ಗೊತ್ತಿಲ್ಲ. ವೈಟ್ ಕಲರ್ ಅಲ್ವಾ? ಮೂವಿಯಲ್ಲೆಲ್ಲ ನೋಡಲಿಲ್ಲ ನೀನು ಡಾಕ್ಟರ್ನವರೆಲ್ಲ ಹೇಗಿರ್ತಾರೆ ಅಂತ? ನೋಡಿದ್ದೀನಿ. ಹಾಂ. ನಿನ್ನ ಕ್ಲಾಸಲ್ಲಿ ಟೋಟಲ್ ಎಷ್ಟು ಜನ ಇದ್ದಾರೆ? ಟೋಟಲ್ 38. ನಿಮ್ಮದು ಅಟೆಂಡೆನ್ಸ್ ನಂಬರ್ ಎಷ್ಟು? ನಂದು 17. ನಿಮ್ಮದು ಹೇಗೆ ಹೆಸರು ಕರೀತಾರಾ ಇಲ್ಲ ನಮ್ಮ ಹೆಸರು ಕರೆಯೋದು? ಹೆಸರೇ ಕರೆಯೋದಾ? ಈಗ ನೀನು ಇವತ್ತು ಆಬ್ಸೆಂಟ್ ಆಗಿದೆಯಾ ಅಂತ ಅನ್ಕೋ ಸ್ಕೂಲಿಗೆ. ನೆಕ್ಸ್ಟ್ ಡೇ ಹೋಗುವಾಗ ಇಂಥ ಲೀವ್ ನೋಟ್ ಎಲ್ಲ ಕೊಡ್ಲಿಕ್ಕೆ ಇರ್ತದಾ? ಇಲ್ಲ, ಒಂದು ದಿವಸಕ್ಕೆ ಲೀವ್ ನೋಟ್ ಕೊಡೋಕ್ಕಿರಲ್ಲ. ಒಂದು 5-6 ದಿವಸಕ್ಕೆ ರಜೆ ಹಾಕಿದರೆ ಲೀವ್ ನೋಟ್ ಕೊಡೋಕ್ಕಿರುತ್ತೆ. ಹೌದಾ? ನೀನು ಇಲ್ಲಿ ತನಕ ಅಷ್ಟು ರಜೆ ಹಾಕಿದ್ಯಾ? ಒಂದು ಸಲ ಹಾಕಿದ್ದೀನಿ. ಯಾಕೆ? ನಂದು ಚಿಕ್ಕಿದ ಬರ್ಡೇ ಇತ್ತು, ಅದಕ್ಕೆ. ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಇತ್ತು. ನಿನ್ನ ಬರ್ತ್ಡೇ ಇಲ್ಲಿ ತನಕ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲಿಲ್ವಾ? ಮಾಡಿದ್ದಾರೆ ಒಂದು ಸಲ. ಯಾವ ಇಯರ್ಗೆ? ಅದು 2021 ಒನ್ನಲ್ಲಿ. ಎಂತೆಲ್ಲ ಮಾಡಿದ್ರು ಗ್ರ್ಯಾಂಡ್ ಅಂತ ಹೇಳಿದ್ರೆ? ಗ್ರ್ಯಾಂಡ್ ಅಂದರೆ ಕೇಕ್ ಕಟ್ ಮಾಡಿ, ಆಮೇಲೆ ಬೇರೆ ಅವರನ್ನೆಲ್ಲರನ್ನು ಕರೆಸಿದ್ರು. ಆಮೇಲೆ ನಂಗೆ ಸುಮಾರು ಗಿಫ್ಟ್ ಸಿಕ್ಕಿತ್ತು. ಅದರಲ್ಲಿ ನಿನ್ನ ಫೇವ್ರೆಟ್ ಗಿಫ್ಟ್ ಯಾವುದು? ವಾಟರ್ ಬಾಟಲ್. ವಾಟರ್ ಬಾಟಲ್? ಯಾಕೆ ಅದು ತುಂಬ ಡಿಫ್ರೆಂಟ್ ಇತ್ತಾ ಅಥವಾ ನಿಮಗೆ ಬೇಕಾದವರು ಕೊಟ್ಟರು ಅಂತ ಇಷ್ಟ ಆಯಿತಾ? ಅಲ್ಲ, ತುಂಬ ಡಿಫ್ರೆಂಟ್ ಇತ್ತು. ಈಗ ಸ್ಕೂಲಿಗೆ ತಗೊಂಡು ಹೋಗ್ತೀಯಾ? ಇಲ್ಲ, ಅದು ಬೇರೆ ಬಾಟ್ಲಿ. ಅದನ್ನು ತೆಗೆದಿಟ್ಟಿದ್ಯಾ ಫೇವ್ರೆಟ್ ಅಂತ? ಮನೇಲಿ ಶೋಕೇಸ್ ಉಂಟಾ? ಶೋಕೇಸ್ ಇಲ್ಲ. ಇಲ್ವಾ? ಮತ್ತೇನುಂಟು ಮನೇಲಿ ಬೇರೆ? ಬೇರೆ ಯಾವುದಾದ್ರೂ ಇದೆ. ಏನೇನುಂಟು? ಮೊದಲು ಇತ್ತಿತ್ತು ಡಾಗ್. ಆಮೇಲೆ ಇವಾಗ ಸ್ವಲ್ಪ ದಿವಸದ ಹಿಂದೆ ಒಂದು ಮೊಲ ಇದ್ದಿತ್ತು. ಮೊಲ ಎಲ್ಲ ಸಾಕಿದ್ದೀರಾ? ಅದನ್ನು ಮಾರಿದ್ವಿ. ಯಾಕೆ ಮಾರಿದ್ದು ಮತ್ತೆ? ಯಾಕಂದರೆ ಅದು ಅದನ್ನು ಸಾಕೋಕ್ಕಾಗ್ತಿರ್ಲಿಲ್ಲ, ಅದಕ್ಕೆ. ಓ, ನಿನ್ನನ್ನು ಮತ್ತೆ ಅದನ್ನು ಒಟ್ಟಿಗೆ ಹೇಗೆ ಸಾಕುದಲ್ವಾ? ಅದಕ್ಕೆ ಮಾರಿದ್ರಾ ಅಂತ. ಮೊಲ ಯಾವ ಕಲರ್ ಇತ್ತು? ಮೊಲ ಬ್ರೌನ್. ಹೆಸರೇನು ಇಟ್ಟಿದ್ಯಾ? ಮಿಂಚು. ಮಿಂಚುವಾ? ಈಗೇನಿಲ್ವಾ ಆಗಿದ್ರೆ ಪೆಟ್ಸ್? ಇಲ್ಲ, ಮತ್ತೆ ಡಾಗ್ ಒಂದಿದ್ದಿತ್ತಲ್ಲ, ಅದೊಂದೇ. ಈಗ ಸರ್ ಡಾಗ್ ಇಲ್ವಾ? ಇಲ್ಲ, ಈಗ ಏನಿಲ್ಲ. ಈಗ ನೀನೊಬ್ಬನೇ ಎಲ್ರಿಗೂ ಈಗ ಪೆಟ್. ಹೌದು, ನಿಂದು ಪೆಟ್ ನೇಮ್ ಏನು? ಎಂತ? ನಿಂದು ನಿಕ್ ನೇಮ್ ಏನಾದರೂ ಮನೆಯಲ್ಲಿ ಪ್ರೀತಿಯಿಂದ ಕರೆಯೋದು? ಸಿದ್ದು. ಸಿದ್ದುವಾ? ನಿಂಗೆ ಇಷ್ಟವಾ ಸಿದ್ದು ಅಂತ ಕರೆಯೋದು? ಅಜ್ಜಿ ಎಲ್ಲ ಇದ್ದಾರಾ? ಹಾಂ. ಎಲ್ಲಿದ್ದಾರೆ? ಅವ್ರು ಅಲ್ಲೇ ಇದ್ದಾರೆ, ಕೊಪ್ಪದಲ್ಲಿದ್ದಾರಾ? ಅಲ್ಲ, ಅವರು ಅರಸೀಕೆರೆಯಲ್ಲಿದ್ದಾರೆ. ಓ, ಅಲ್ಲಿ ನಿನ್ನ ಅಜ್ಜಿ ಮನೆ ಈಗ ಅರಸೀಕೆರೆಯಾ? ಈಗ ಕೊಪ್ಪ ಏನು? ಕೊಪ್ಪ ಅಮ್ಮನ ಮನೆ. ಓಕೆ, ಅಪ್ಪನ ಮನೆ ಇಲ್ಲಿಯಾ? ಹಾಂ, ನನ್ನ ಸ್ವಂತ ಮನೆ ಇಲ್ಲಿ. ಅಮ್ಮ ಈಗ ಟೀಚರ್ ಕೆಲಸ ಸಿಕ್ಕಿದೆ ಅಂತ ಅಲ್ಲಿ ಹೋಗ್ತಿರೋದಾ? ಅಲ್ಲ, ಟೀಚರ್ ಕೆಲಸ ಸಿಕ್ಕಿ ಟ್ರಾನ್ಸ್ಫರ್ ಆಗಿ ಇಲ್ಲಿಗೆ ಬರ್ತಾರೆ. ಈಗ ಟ್ರಾನ್ಸ್ಫರ್ ಆಗಲಿಲ್ಲ ಇನ್ನು. ಹಾಗೆ ಟ್ರಾನ್ಸ್ಫರ್ ಆದಮೇಲೆ ಇಲ್ಲಿಗೆ ಬರ್ತಾರಾ? ಅಮ್ಮ ಗೌರ್ಮೆಂಟ್ ಟೀಚರಾ? ಅಲ್ಲ, ಪ್ರೈಮರಿ. ಅಮ್ಮನ ಸ್ಕೂಲಿಗೆ ಹೋಗಿದ್ಯಾ? ಹೌದು, ಹೋಗಿದ್ಯಾ? ಅಮ್ಮ ಹೇಗೆ ಪಾಠ ಮಾಡ್ತಾರೆ? ಚಂದ ಪಾಠ ಮಾಡ್ತಾರೆ. ಬೈತಾರಾ ಸ್ಟೂಡೆಂಟ್ಸಿಗೆಲ್ಲ? ಜೋರು ಮಾತಾಡಿದರೆ ಬೈತಾರೆ. ಹೌದಾ? ಮತ್ತು ನಿನ್ನ ಅಕ್ಕನ ಹೆಸರೇನು? ಸುಚೇತಾ. ಅವಳೇನು ಮಾಡ್ತಾಳೆ? ಅವಳು ತುಂಬ ಗಲಾಟೆ ಮಾಡ್ತಾಳೆ. ನೀನು ಪಾಪ ಅವಳು ತುಂಬ ಗಲಾಟೆ ಮಾಡುವಳಾ? ಏನೆಲ್ಲ ಗಲಾಟೆ ಮಾಡ್ತಾಳೆ ಮನೆಯಲ್ಲಿ? ಬೈತಾಳೆ, ಅಪ್ಪಂಗೆಲ್ಲ ಹೊಡಿತಾಳೆ. ಓ ದೇವ, ಅಪ್ಪನಿಗೆ ಹೊಡಿತಾಳಾ? ನೀನು ಅವಾಗ ಏನು ಮಾಡ್ತೀಯ? ಅಪ್ಪನಿಗೆ ಹೊಡೆಯುವ ನೀನು ಬೈಯುವುದಿಲ್ಲ ಅಕ್ಕನಿಗೆ? ಹಾಗೆಲ್ಲ ದೊಡ್ಡವರಿಗೆ ಹೊಡಿಬಾರ್ದು ಅಂತ? ಅಪ್ಪಂಗೆ ಹೊಡಿಬೇಡ ಅಂತ ಹೇಳ್ತೀನಿ ಅಷ್ಟೇ. ಆಮೇಲೆ ಬೈತೇನೆ. ಏನೆಲ್ಲ ಬೈತೀಯ ಅಕ್ಕನಿಗೆ? ಏನೂ ಇಲ್ಲ, ಅಪ್ಪಂಗೆ ಹೊಡಿಬೇಡ ಅಂತೀನಿ ಜೋರಾಗಿ. ಅಷ್ಟೇ. ನೀನು ಪಾಪವ ಅಕ್ಕ ಪಾಪವ? ಈಗ ನೀನೇ ಪಾಪ. ಅಕ್ಕ ಜೋರು. ಅಕ್ಕ ಹೆಲ್ಪ್ ಮಾಡ್ತಾಳೆ ಏನಾದರೂ? ಅಕ್ಕ ನಾನು ಮಿಸ್ ಮಾಡ್ಕೊಳ್ತೀಯಾ? ಹೌದಾ? ಫೋನೆಲ್ಲ ಮಾಡ್ತೀಯ ಅಕ್ಕನಿಗೆ? ಹೌದು. ಡೈಲಿ ಮಾಡ್ತೀಯಾ? ಡೈಲಿ ರಾತ್ರಿಯಾ? ಈಗ ನಿಮಗೆ ಹೋಮ್ವರ್ಕಲ್ಲಿ ಏನಾದರೂ ಡೌಟ್ ಉಂಟು ಅಂತ ಅನ್ಕೋ, ಆಗ ಯಾರು ಸಾಲ್ವ್ ಮಾಡ್ತಾರೆ? ಅಪ್ಪವಾ? ಕಾಪಿ ಎಲ್ಲ ಬರೀಲಿಕ್ಕೆ ಇರ್ತದಾ?
ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀಯ ಸ್ಕೂಲಿಗೆ. ಹ್ಞೂ. ಮತ್ತು ನಿಂದು ಹಾಬೀಸ್ ಎಲ್ಲ ಏನು? ನನಗೆ ರುಬಿಕ್ಸ್ ಕ್ಯೂಬ್ ಸಾಲ್ವ್ ಮಾಡೋದು ತುಂಬ ಇಷ್ಟ. ತುಂಬ ಇಷ್ಟವಾ? ಹೇಗಿರ್ತದೆ ರುಬಿಕ್ಸ್ ಕ್ಯೂಬ್ಸ್ ನೋಡಲಿಕ್ಕೆ? ಕಲರ್ ಆಮೇಲೆ ಈ ಥರ ಇರುತ್ತೆ. ಆ ಥರ ಇರ್ತದಾ? ಇದನ್ನು ಹೇಗೆ ಕಲ್ತೀನಿ ನೀನು? ಹಾಂ, ಹೇಗೆ ಕಲ್ತದ್ದು ಯೂಟ್ಯೂಬ್ ಸಾಲ್ವ್ ಮಾಡಲಿಕ್ಕೆ? ಯೂಟ್ಯೂಬಲ್ಲಿ. ಸರಿ, ಈಗ ಸಾಲ್ವ್ ಮಾಡ್ತೀಯಾ? ಹಾಂ. ಸರಿ. ನೋಡಿದ್ರಲ್ಲ ವೀಕ್ಷಕರೇ, ಒಂದು 5 ಮಿನಿಟ್ಸಲ್ಲಿ ರುಬ್ರಿಕ್ಸ್ ಕ್ಯೂಬ್ಸ್ನ ಸಾಲ್ವ್ ಮಾಡಿ ತೋರಿಸಿದೆ. ಅದಕ್ಕೆ ಹೇಳೋದು, ಮಕ್ಕಳಲ್ಲಿ ಪ್ರತಿಭೆ ಇರ್ತದೆ, ಆದರೆ ಆ ಪ್ರತಿಭೆನ ಅನಾವರಣಗೊಳಿಸಲಿಕ್ಕೆ ಒಂದು ವೇದಿಕೆ ಬೇಕು. ಅದೇ ನಮ್ಮ ಈ ಸ್ಪಂದನ ವಾಹಿನಿಯ ಅರಳುವ ಮಗು ಕಾರ್ಯಕ್ರಮ. ಸರಿ, ಬೇರೆ ನಿಂದು ಹಾಬೀಸ್ ಎಲ್ಲ ಏನು? ನನಗೆ ಹಾಡಂದರೆ ತುಂಬ ಇಷ್ಟ. ಹಾಡಾಡ್ತೀಯಾ? ಸಂಗೀತ ಎಲ್ಲ ಕ್ಲಾಸಿಗೆ ಹೋಗಿದ್ಯಾ? ಇಲ್ಲ, ಇಲ್ಲ. ಅಕ್ಕ ಹೋಗ್ತಾಳೆ. ಅಕ್ಕ ಹೋಗ್ತಾಳೆ. ಅಕ್ಕನೇ ನಿನಗೀಗ ಟೀಚರಾ? ಅಕ್ಕನೊಟ್ಟಿಗೆ ಕೂತ್ಕೊಂಡು ನಾನು ನೋಡ್ತೀನಿ. ನೀನು ಅಕ್ಕನ ಜೊತೆ ಕೂತ್ಕೊಂಡು ನೋಡೋದು. ಸಂಗೀತ. ಸರಿ, ಯಾವ ಸಂಗೀತ ನಿಮಗೆ ತುಂಬ ಇಷ್ಟ? ದೇಶಭಕ್ತಿ. ದೇಶಭಕ್ತಿ ಗೀತೆ. ಏನು ದೇಶಭಕ್ತಿ ಗೀತೆ ಅಂದರೆ ತುಂಬ ಇಷ್ಟ? ಯಾಕಂದರೆ ಅದು ನಮ್ಮ ದೇಶ, ಅದಕ್ಕೆ. ಹೌದು ಅಲ್ವಾ? ಸರಿ, ಈಗ ಹಾಡ್ತೀಯ ದೇಶಭಕ್ತಿ ಗೀತೆ? ಶಿವಸುಂದರ ಭಾರತದ ಪುಣ್ಯ ನೆಲ, ಸಂಜೀವಿನಿ ತೀರ್ಥಗಳೇ ಎಲ್ಲ ಜಲ, ಧರ್ಮಘೋಷ ಉಸಿರಾಡುವ ಗಾಳಿಯಾಗಿದೆ, ಸಹನೆ ಮಂತ್ರ ಬಾಳಿನಲ್ಲಿ ಬೆರೆತು ಹೋಗಿದೆ, ಬೆಟ್ಟ ಬೆಟ್ಟದಲ್ಲೂ ಕರೆವ ಗುಡಿಯ ಗೋಪುರ, ಹತ್ತಿ ಇಳಿವ ಭಕ್ತ ಜನಕ್ಕೆ ಸಹಜ ಸುಂದರ, ಶಿವಸುಂದರ ಭಾರತದ ಪುಣ್ಯ ನೆಲ, ಸಂಜೀವಿನಿ ತೀರ್ಥಗಳೇ ಎಲ್ಲ ಜಲ, ದಿವ್ಯ ಪುರುಷರಿತ್ತೆ ಜ್ಞಾನ ಜ್ಯೋತಿ ಬೆಳಗಿದೆ, ಸಹನೆ ಮಂತ್ರ ಬಾಳಿನಲ್ಲಿ ಬೆರೆತು ಹೋಗಿದೆ, ದಿವ್ಯ ಹರಸಿಕೊಟ್ಟ ಆತ್ಮಶಕ್ತಿ ಇಲ್ಲಿದೆ, ನಾವು ಭಾರತೀಯರೆಂಬ ಹೆಮ್ಮೆ ನಮಗಿದೆ, ಶಿವಸುಂದರ ಭಾರತದ ಪುಣ್ಯ ನೆಲ, ಸಂಜೀವಿನಿ ತೀರ್ಥಗಳೇ ಎಲ್ಲ ಜಲ. ಓಕೆ, ಸೂಪರ್ ಬಿತ್ತು. ಹೀಗೆ ದೇಶಭಕ್ತಿ ಗೀತೆ ಕಲಿತು ನೆಕ್ಸ್ಟು ಬೆಸ್ಟ್ ಸಿಂಗರ್ ಆಗು. ಓಕೆನಾ? ನಮ್ಮ ಶೋಗೆ ಬಂದು ಖುಷಿ ಆಯ್ತಾ ನಿಮಗೆ? ನಿಮಗೆ ಈ ಶೋಗೆ ಕಳಿಸಿಕೊಟ್ಟದ್ದು ಯಾರು? ಅಪ್ಪ. ಅಪ್ಪವಾ? ಎಂತ ಹೇಳಿ ಕಳಿಸಿದ್ರು ಮನೆಯಲ್ಲಿ ಆಲ್ ದ ಬೆಸ್ಟ್ ಅಂತ ಅಷ್ಟೇ. ಹೀಗೆ ಮಾತಾಡಬೇಕು ಆ ಥರ ಹೇಳಿಕೊಟ್ರಾ? ಸರಿ, ನಮ್ಮ ಶೋಗೆ ಬಂದದಕ್ಕೆ ತುಂಬ ಥ್ಯಾಂಕ್ಸ್ ಆಯಿತಾ? ಸರಿ, ಇದಾಗಿತ್ತು ಇವತ್ತಿನ ಅರಳುವ ಮಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪ್ರತಿಭಾನ್ವಿತ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ TV.